ನಮಸ್ಕಾರ ವೀಕ್ಷಕರೇ, ಎಲ್ಲ ಯೂಟ್ಯೂಬ್ ಬಾಂಧವರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಸಂಮೋಹನ ವಶೀಕರಣ ಮಾಡೋದು ಹೇಗಂತ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಸಂಮೋಹನ ವಶೀಕರಣ ಇದು ಹೇಗೆ ಮಾಡೋದು. ಹೀಗೆ ಸಂಮೋಹನ ಅಂದರೆ ವೀಕ್ಷಕರೇ ಏನಂದರೆ, ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ, ಯಾವ ಒಂದು ವ್ಯಕ್ತಿ ಅಥವಾ ಸ್ತ್ರೀ ಅಥವಾ ಪುರುಷ ಆಗಿರ್ಬೋದು, ಅವ್ರನ್ನ ತುಂಬ ಇಷ್ಟಪಟ್ಟಿರ್ತೀರಲ್ಲ, ನಮ್ಗೆ ಇವರೇ ಬೇಕು, ಇವ್ರನ್ನ ಬಿಟ್ಟು ನಮ್ಮ ಜೀವನದಲ್ಲಿ ಯಾರೋ ನನ್ನನ್ನು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀರಲ್ಲ, ಅಂದರೆ ಅವ್ರನ್ನ ನಿಮ್ಮ ಪ್ರೀತಿಸಿರಬೇಕು, ನೀವು ಕೂಡ ಅವ್ರನ್ನ ಪ್ರೀತಿಸಿರಬೇಕು. ಹಾಗಿದ್ದಾಗ ಮಾತ್ರ ಈ ಒಂದು ಸಂಮೋಹನ ವಶೀಕರಣ ಅನ್ನೋದು ನಿಮಗೆ ವರ್ಕ್ ಆಗುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ವೀಕ್ಷಕರು. ಹಾಗಾದರೆ ಬನ್ನಿ, ಈ ಒಂದು ಸಂಮೋಹನ ವಶೀಕರಣ ಮಾಡೋಕ್ಕೆ ಬೇಕಾಗುವಂತಹ ವಸ್ತುಗಳು ಯಾವುದು ಅಂದರೆ, ಒಂದು ಕುಂಡಲಿ ಬೇಕು, ನಂತರ 2 ಕರ್ಪೂರ ಬೇಕಾಗ್ತದೆ, ತದನಂತರ 4 ಏಲಕ್ಕಿ, 5 ಲವಂಗ ಬೇಕು ವೀಕ್ಷಕರೇ. 4 ಏಲಕ್ಕಿ, 5 ಲವಂಗ ಬೇಕು. ನಂತರ ಒಂದು ತಗಡಿನ ಪೀಸು, ಆಮೇಲೆ ಒಂದು ಹಾಳೆ, ನಂತರ ಒಂದು ಕೆಂಪು ಬಟ್ಟೆ, ಇಷ್ಟು ವಸ್ತುಗಳು ಬೇಕು ವೀಕ್ಷಕರೇ. ಹಾಗಾದರೆ ಇದನ್ನು ಮಾಡುವಂತಹ ವಿಧಾನಗಳು ಯಾವುದು ಅಂದರೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ನಿಮಗೆ ಇಷ್ಟಪಟ್ಟಂತಹ ವ್ಯಕ್ತಿ ಯಾವುದು, ಹುಡುಗನ ಅಂತ ಇಲ್ಲಿ ಬರ್ಕೋಬೇಕಾಗ್ತದೆ. ಇಲ್ಲಿ ಸ್ತ್ರೀ ಹೆಸರು ಆದರೆ ಸ್ತ್ರೀಯ ವಶೀಕರಣ ಮಾಡೋದ್ರೆ ಸ್ತ್ರೀ ಹೆಸರು ಇಲ್ಲಿ ರಂಜಿತಾ, ಉದಾಹರಣೆಗೆ ಒಂದು ಹೆಸರು ತಗೋತೀವಿ, ರಂಜಿತಾ. ಇಲ್ಲಾದ್ರೆ ಹುಡುಗ ಆಗಿದ್ರೆ ರಂಜನಾ. ಸುಮ್ಮನೆ ಒಂದು ಹೆಸರು ತಗೊಂಡಿದ್ದೀನಿ ವೀಕ್ಷಕರೇ. ತಗೊಂಡಿದ್ದ ನಂತರ ಏನು ಮಾಡ್ಬೇಕಂದ್ರೆ, ಈ ಒಂದು ಕುಂಡಲಿ ಒಳಗಡೆ ನೀವು ಚಕ್ಕೆಯನ್ನು ಹಾಕಬೇಕಾಗ್ತದೆ. ಚಕ್ಕೆಯನ್ನು ಹಾಕಿದ ನಂತರ ಅದರ ಒಳಗಡೆ ಕರ್ಪೂರವನ್ನು ಇಟ್ಟು ಈ ಒಂದು ಚಿಕ್ಕದಾಗಿ ನೀವು ಕೆಂಡವನ್ನು ಮಾಡ್ಕೊಳ್ಬೇಕಾಗ್ತದೆ, ಬೆಂಕಿಯನ್ನು ಹಾಕಬೇಕಾಗ್ತದೆ. ಅಂದರೆ ಸ್ವಲ್ಪ ದೊಡ್ಡದಾಗಿ ಮಾಡಬೇಕಾಗ್ತದೆ ವೀಕ್ಷಕರೇ. ನಾನು ಇಲ್ಲಿ ಚಿಕ್ಕದಾಗಿ ಹಾಕೋತಿದ್ದೀನಿ. ಏನಿಲ್ಲ ಅಂದರೆ ವೀಕ್ಷಕರೇ, ಈ ಒಂದು ಕುಂಡಲಿ ಒಳಗಡೆ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ನೀವು ಹೋಮವನ್ನು ಹಾಕುವಂಥದ್ದು. ಏನು ಮಾಡ್ಬೇಕಂದ್ರೆ, ಈ ಒಂದು ತಗಡಿನ ಪೀಸ್ ಇರ್ತದಲ್ಲ, ಇದು ಕುಂಡಲಿ ಒಳಗಡೆ ಹಾಕಿ ಈ ಒಂದು 4 ಮತ್ತು 5 ಏನಿರ್ತದೆ ಏಲಕ್ಕಿ ಮತ್ತು ಲವಂಗ, ಇದನ್ನು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರಾಗಿರ್ತಾರಲ್ಲ ಅವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಈ ಕುಂಡಲಿ ಒಳಗಡೆ ಹಾಕುವಂಥದ್ದು. ಈ ಕುಂಡಲಿ ಒಳಗಡೆ ಹಾಕಿದ ನಂತರ ಏನು ಮಾಡ್ಬೇಕಂದ್ರೆ, ನೀವು ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗ್ತದೆ. ಯಾವ ಮಂತ್ರ ಅಂದರೆ, ಓಂ ಸರ್ವಮೋಹಿನಿ, ಓಂ ನಿತ್ಯಮೋಹಿನಿ, ಓಂ ಸರ್ವವಶಂ ಪಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗ್ತದೆ. ಪಠಿಸಿದ ನಂತರ ನೀವು ಏನು ಮಾಡ್ಬೇಕಂದ್ರೆ, ಇದು ಬೂದಿ ಆಗುತ್ತೆ ವೀಕ್ಷಕರೇ. ಬೂದಿ ಆದ ನಂತರ ಒಂದು ಪೇಪರಲ್ಲಿ ನೀವು ಈ ಒಂದು ಬೂದಿಯನ್ನು ಕಟ್ಟಬೇಕಾಗ್ತದೆ. ಕಟ್ಟಿದ ನಂತರ ಈ ತಗಡಿನ ಪೀಸ್ ಜೊತೆಗೆ ನೀವು ಈ ಬೂದಿಯನ್ನು ಕೂಡ ಈ ಪೇಪರ್ ಒಳಗೆ ಕಟ್ಟಿದ ನಂತರ ಈ ಒಂದು ಕೆಂಪು ವಸ್ತ್ರ ಆಗಿರ್ಬೋದು, ಹಳದಿ ವಸ್ತ್ರ ಕೂಡ ಆಗಿರ್ಬೋದು. ನಾನು ಕೆಂಪು ವಸ್ತ್ರ ತಗೊಂಡಿದ್ದೇನೆ. ಕೆಂಪು ವಸ್ತ್ರದೊಳಗಡೆ ಈ ರೀತಿಯಾಗಿ ಕಟ್ಟಬೇಕು. ಒಂದೇ ಒಂದು ಈ ರೀತಿಯಾಗಿ ಕಟ್ಟಬೇಕಾಗ್ತದೆ. ಕಟ್ಟಿದ ನಂತರ ನೀವು ಮಾಡುವಂತಹ ವಿಧಾನಗಳು ಏನು ಅಂದರೆ, ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ, ನೀವು ಮುಂಜಾನೆ ಬೆಳಗ್ಗೆ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವರಿಗೆ ನಮಸ್ಕರಿಸಿ ಇದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು, ಅಂದರೆ ದೇವರ ಕೋಣೆಯಲ್ಲಿ ಹೋಗಿ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕೋರಿಕೆಯನ್ನು ಈಡೇರಲಿ ಅಂತ ದೇವರ ಹತ್ರ ಕೇಳ್ಕೊಂಡು, ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ ಆ ಹುಡುಗಿಯ ಮುಂದೆ ಹೋಗಿ ಇದನ್ನು ತೋರಿಸುವಂಥದ್ದು. ಹೀಗೆ ಅವರಿಗೆ ಕಾಣುವ ಹಾಗೆ ತೋರಿಸೋದಲ್ಲ, ಕೈಯಲ್ಲಿ ಹೀಗೆ ಇಟ್ಕೊಂಡು ತೋರಿಸುವಂಥದ್ದು. ಇದನ್ನು ನೋಡಿದ ತಕ್ಷಣ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಆಗಿದ್ದರೆ, ಅಂದರೆ ನೀವು ಇಷ್ಟಪಡುವಂತಹ ವ್ಯಕ್ತಿನ ಆಗಿರಬೇಕು, ಅವ್ರು ಬಿಟ್ಟು ಬೇರೆ ಯಾರು ಆಗಲ್ಲ. ಆ ವ್ಯಕ್ತಿ ಆದ ನಂತರ ಏನು ಮಾಡ್ತಾರೆ ಅಂದರೆ, ನಿಮ್ಮ ಕಡೆ ಸೆಳೆಯುತ್ತಾರೆ. ನಿಮ್ಮ ಕಡೆ ಸೆಳೆದ ನಂತರ ನಿಮ್ಮಲ್ಲಿ ಕೆಲವೊಂದು ಚಟುವಟಿಕೆಗಳು, ಮಾತುಗಳನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಡಿದ ನಂತರ ಏನು ಮಾಡ್ತಾರೆ, 1-2 ದಿನಗಳ ನಂತರ ಇದೇ ಥರ ನೀವು ಮಾಡಿದ ನಂತರ ಇದರಲ್ಲಿ ಇರುವಂತಹ ಬೂದಿಯನ್ನು ನಾನು ದೇವಸ್ಥಾನದಲ್ಲಿ ಹೋಗಿ ನಿನ್ನ ಹೆಸರಲ್ಲಿ ಪೂಜೆ ಮಾಡ್ಕೊಂಬಂದಂಥ ಈ ಒಂದು
ಕುಂಕುಮ ರೀತಿಯಲ್ಲಿ ನೀವು ಅವಳಿಗೆ ಅಂಟಿಸಬೇಕಾಗ್ತದೆ. ಈ ಒಂದು ಅಂಟಿಸಿದ ಕೆಲವೇ ಕ್ಷಣದಲ್ಲಿ ಅವಳು ಅವ್ರ ಮನೆ ಹೋಗೋಕ್ಕೂ ಇದು ಮಾಡ್ತಾಳೆ. ಅಂದರೆ ನಿಮ್ಮನ್ನ ಬಿಟ್ಟು ಒಂದು ಕ್ಷಣನೂ ಇರಲ್ಲ. ಇಲ್ಲ, ನಾನು ಮನೆಗೂ ಹೋಗಲ್ಲ, ನಿನ್ನ ಮನೆಗೆ ಬರ್ತೀನಿ, ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಾರೆ. ಈ ಒಂದು ಕಾರ್ಯ ಮಾಡಿದ ತಕ್ಷಣ ವೀಕ್ಷಕರೇ, ಇದನ್ನು ಮಾಡಿದ ತಕ್ಷಣ ನೀವೇನು ಮಾಡ್ಬೇಕಂತಂದರೆ, ಈ ಒಂದು ಉಳಿದ ಬೂದಿಯನ್ನು ನೀವೇನು ಮಾಡ್ಬೇಕಂದ್ರೆ ನೀರಿನಲ್ಲಿ ಬಿಡಬೇಕಾಗ್ತದೆ. ಅದು ಅವಳಿಗೆ ಅಂಟಿಸಿದ ನಂತರ ಉಳಿದ ಬೂದಿನ ನೀರಿನಲ್ಲಿ ಬಿಡಬೇಕಾಗ್ತದೆ. ಇಷ್ಟೇ ವೀಕ್ಷಕರೇ, ಈ ಒಂದು ಅಂದರೆ ಈ ಒಂದು ಸಂಮೋಹನ ವಶೀಕರಣವನ್ನು ನೀವು ಮಾಡಿದ್ದಾದರೆ, ಈ ಒಂದು ಸಂಮೋಹನ ವಶೀಕರಣ ನೀವು ಮಾಡಿದ ನಂತರ ನಿಮಗೆ ಸಿಗುವಂತಹ ಫಲಗಳು ಏನಂದರೆ, ನಿಮ್ಮ ಹುಡುಗಿ ನಿಮ್ಮ ವಶ ಆಗ್ತಾಳೆ, ಅವಳು ನಿಮ್ಮನ್ನು ಬಿಟ್ಟು ಎಲ್ಲೋ ಹೋಗೋದಿಲ್ಲ. ಯಾರು ಕೂಡ ನಿಮ್ಮ ಹುಡುಗಿಯನ್ನು ಪುನಃ ಇನ್ನೊಬ್ಬರ ಕಡೆ ಸೆಳೆಯುವಂಥದ್ದು ಆಗುವುದಿಲ್ಲ ವೀಕ್ಷಕರೇ. ಈ ಒಂದು ಸಂಮೋಹನ ತಂತ್ರವನ್ನು ನೀವು ಮಾಡಿದ್ದಾದರೆ ವೀಕ್ಷಕರೇ, ಅವರು ನಿಮ್ಮ ಕಡೆನೇ ಇರ್ತಾರೆ ವೀಕ್ಷಕರು. ಎಂದಿಗೂ ಅವ್ರು ನಿಮ್ಮನ್ನು ಬಿಟ್ಟು ದೂರ ಹೋಗೋದಿಲ್ಲ. ಒಂದು ವೇಳೆ ಈ ಒಂದು ಮಂತ್ರ ನನ್ನಿಂದ ಸಾಧ್ಯ ಆಗ್ತಿಲ್ಲ ಹೇಳೋಕ್ಕೆ, ಈ ಒಂದು ಕುಂಡಲಿಯಿಂದ ನಾನು ಹೇಳಿ ಈ ಒಂದು ಮಂತ್ರವನ್ನು ನನ್ನ ಶ್ರದ್ಧೆಯಿಂದ ನನ್ನ ಹತ್ರ ಮಾಡೋಕ್ಕಾಗ್ತಿಲ್ಲ ಅಂದರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೋ ಒಂದು ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ನಾವು ಶಾಶ್ವತ ಪರಿಹಾರವನ್ನು ನಿಮಗೆ ಮಾಡಿಕೊಡ್ತೀವಿ. ಹಿಂದೆ ಕರೆ ಮಾಡಿ. ಎಲ್ಲರಿಗೂ ನಮಸ್ಕಾರ.